ಗಾಯ್ಸ್ ಫೈನಲಿ ಪಾರ್ಟಿ ಸ್ಟಾರ್ಟ್ ಆಗೈತೆ. ಹುಡುಗರು ನೋಡೋದು ಯಾವ ರೇಂಜ್ ಕುಣಿತಾವ್ರೆ ಅಂತ ಇಲ್ಲೇ ಬೀದಿಲೇ ಕುಣಿಯೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಾರ. ಅಲ್ಲಾಕವ್ರ ಸಾಂಗು ಇಲ್ಲೇ ಕುಣಿಯೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಾರ ನೋಡ್ರಿ. ಹೀಗೆ ಇದು ವೈಬ್ ಅಲ್ರೆ. ಹುಡುಗರೆಲ್ಲ ನಾಶಿಯೆಲ್ಲ ಮುಳುಗೋಗೋರು ಇಲ್ಲೋಡ್ರಿ. ಎಲ್ಲ ಮಸ್ತಾಗಿ ಎಂಜಾಯ್ ಮಾಡ್ತಾರೆ ಗೋವಾಗ ಬಂದು. ಗೈಸ್ ಇವತ್ತು ನಾನು ಪಬ್ಗೆ ಹೋಗಲ್ಲ ಗೈಸ್, ನಾಳೆ ಹೋಗೋಣ. ಇವತ್ತು ತಿನ್ನೋಣ. ಇನ್ನೂ ಒಂದು ದಿನ ಇರ್ತೀನಿ ಬಾಗದೆ ಫುಲ್ಲು. ನಾಳೆ ಸೆಂಟ್ರಿಮ್ ಬೀಚು, ಅಗೋಡ ಫೋರ್ಟು ಎಲ್ಲ ನೋಡಿಕೊಂಡು ಒಂದೇ ಸಲ ನಾಳೆ ಸಂಜೆ ಇಲ್ಲಿಂದ ಭಾಗ ಬಿಟ್ಟು ಪಂಜಮ್ಗೆ ಹೋಗ್ಬಿಡ್ತೀನಿ ಗೈಸ್. ಇವಾಗ ಯಾವುದ್ರಲ್ಲೋ ಒಂದ್ರಲ್ಲಿ ಕುತ್ಕೊಳ್ಳೋಣ. ನನಗೇನು ಅಂದರೆ ಸಾಂಗ್ ಇರಬಾರ್ದು, ಡಿಸ್ಟರ್ಬ್ ಆಗಬಾರ್ದು, ಆರಾಮಾಗಿ ಕುತ್ಕೊಂಡು ಪೀಸಾಗಿ ಊಟ ಮಾಡಬೇಕು ಸಮುದ್ರದ ಮುಂದೆ. ನಾನು ಎಲ್ಲೇ ಹೋದರೂ ಇದೇ ಆಸೆ ನಂದು. ಬ್ಯಾಡ್ ಹ್ಯಾಬಿಟ್ ಅಂತ ಏನಿಲ್ಲ ಗೈಸ್ ನನಗೆ. ಈ ಹೊಟ್ಟೆ ತುಂಬ ಊಟ ಮಾಡೋದು ಒಂದೇ ನನಗೆ ಬ್ಯಾಡ್ ಹ್ಯಾಬಿಟ್ ಅಂದರೆ. ನೋಡಿ ಗೈಸ್ ಎಷ್ಟು ಇವೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆರಾಮಾಗಿ ಕುತ್ಕೊಂಡು ಪೀಸಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಎಲ್ಲ ಸಪ್ಲೈಯರ್ಗಳೇ ನಿಮ್ಗೆ ಕರ್ಕೊಂಡೋಗಿ ಏನು ಬೇಕೋ ಎಲ್ಲ ವಿಚಾರಿಸ್ಕೊಂಡು ನಿಮ್ಗೆ ರೆಡಿ ಮಾಡ್ತಾರೆ. ನೋಡಿರಿ ಇದು ಸಖತ್ತಾಗೈತೆ. ಇಲ್ಲಿ ಕ್ಯಾಂಡಲ್ ಲೈಟ್ ನಿಮ್ಗೆ ಹೇಳಿದ್ನಲ್ಲ ಅವಾಗಲೂ ಕುಂತ್ಕೊಂಡು ಮಾತಾಡ್ತಿರ್ತಾರೆ ಅಂತ. ಈ ಥರ ನನಗೆ ಈ ಥರನೇ ಇಷ್ಟ. ನಾವು ಇಲ್ಲ ಅದನ್ನು ಒಂದು ಟೇಬಲ್ಗೆ ಹಾಕ್ಕೊತೀನಿ. ಇವಾಗ ಹಾಕ್ಕೊಂಡು ಇಲ್ಲೇ ಕುತ್ಕೊಂಡು ಫುಡ್ನ ಟ್ರೈ ಮಾಡೋಣ. ಇವಾಗ ಇಲ್ಲೇ ಕುತ್ಕೊಳ್ಳೋಣ ಗೈಸ್, ಸಖತ್ತಾಗೈತೆ ಗೈಸ್. ಫೈನಲಾಗಿ ಈ ಜಾಗಕ್ಕೆ ಊಟಕ್ಕೆ ಬಂದಿದ್ದೀನಿ. ಸಕ್ಕತ್ತಾಗಿತ್ತು. ಅಲ್ಲಿ ಮುಂದೆ ಕುಂತಿದೆ, ಅಲ್ಲಿ ಆಗಲ್ಲ ಗೈಸ್. ಅಲ್ಲಿ ಸ್ವಲ್ಪ ಬಗ್ದಂಗೆ ಮನೆ ಕಂಡಂಗೆ ಆಯ್ತದೆ ತಿನ್ನೋಕ್ಕೆ. ಮಸ್ತಾಗೈತೆ ಗೈಸ್ ಲೊಕೇಶನ್ನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ಊಟ ಮಾಡ್ತಾ ಇರೋದು. ಇವಾಗ ಇಲ್ಲಿ ಊಟಕ್ಕೆ ಕುತ್ಕೊಂಡಿದ್ದೀನಿ. ನೋಡೋಣ ಏನೇನು ಬರುತ್ತೆ ಅಂತ ಹೇಳ್ತೀನಿ. ರೈಟು ಕೇಳ್ಬಿಟ್ರೆ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಗೈಸ್. ಒಂದೊಂದು ಜ್ಯೂಸೇ 350 ರೂಪಾಯಿ, 250 ರೂಪಾಯಿಂದ ಸ್ಟಾರ್ಟು 399 ರೂಪಾಯಿವರೆಗೂ. ಎಲ್ಲ ಮಿಲ್ಕ್ ಶೇಕು, ಜ್ಯೂಸ್ಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ. ಆಮೇಲೆ ನಾನಿವಾಗ ಏನೇನು ಆರ್ಡ್ರ್ ಮಾಡಿದ್ದೀನಪ್ಪ ಅಂದರೆ ಒಂದು ಬಿರಿಯಾನಿ ಎಷ್ಟೈತೆ 499, 500 ರೂಪಾಯಿ ಬಿರಿಯಾನಿ. ಮತ್ತು ಚಿಕನ್ ಲಾಲಿಪಾಪು ಅದು 499, ಅದು 500 ರೂಪಾಯಿ. ಮತ್ತು ಒಂದು ಸ್ಪ್ರೈಟ್ ಬಾಟ್ಲು ಗೈಸ್ 120 ರೂಪಾಯಿ. ಹತ್ತತ್ರ 1200, 1300 ರೂಪಾಯಿ ಡಮಾರ್ ಗೈಸ್. ಊಟ ಬರಲಿ, ಫಸ್ಟು ಊಟ ಮಾಡೋಣ, ಆಮೇಲೆ ಹೇಳ್ತೀನಿ ನಿಮ್ಗೆ ಎಷ್ಟಾಯಿತು ಅಂತ. ಬಿಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಗೈಸ್. ನಾನು ಒಂದು ಹೇಳೋದು ಏನು ಗೊತ್ತಾ, ಆಚೆ ಬಂದಾಗ ತಿನ್ನೋದು ಉಣ್ಣೋದಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಂಬಾರ್ದು. ಹೊಟ್ಟೆ ತುಂಬ ಊಟ ಮಾಡಬೇಕು. ಅವಾಗೇ ನೀವು ಆಚೆ ಕಡೆ ಚೆನ್ನಾಗಿ ನೋಡೋಕ್ಕಾಗೋದು. ಇಲ್ಲ ಅಂದರೆ ನೋಡೋಕ್ಕೆ ಆಗೋಲ್ಲ. ತಿಳ್ಕೊಂಬಿಡ್ರಿ. ಆಚೆ ಬಂದಾಗ ಈ ದುಡ್ಡು ಎಲ್ಲ ಖರ್ಚು ಮಾಡೋಕ್ಕೆಲ್ಲ ಹಿಂದೆ ಮುಂದೆ ನೋಡಬಾರ್ದು. ಆವಾಗ ನಿಮ್ಮಲ್ಲಿ ನೀವೇ ಕಳ್ಕೊಂಬಿಡ್ತೀರಾ. ಇವತ್ತು ನೀವು ಖರ್ಚು ಮಾಡ್ತೀರಾ ಅಂದರೆ ನಾಳೆ ದುಡಿತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಹಂಗಿದ್ದ ಮೇಲೆ ಖರ್ಚು ಮಾಡಬೇಕು. ತಲೆನೇ ಕೆಡ್ಸ್ಕೊಂಬಿಡ್ತು. ದುಡಿತೀರ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರಲಿ ಗೈಸ್. ನೋಡಿರಿ 6 ಪೀಸು ಚಿಕನ್ ಲಾಲಿಪಾಪ್ಸ್ಗೆ 500 ರೂಪಾಯಿ. ಒಟ್ಟಿನಲ್ಲಿ ಬಿಸಿ ಮಾಡಿಕೊಡ್ತಾರೆ. ಅದು ಹೆಂಗೆ ಗೊತ್ತಾ, ಈಗ ಆಚೆ ಬಂದಾಗ ಒಬ್ಬೊಬ್ರು ಇದ್ದಾಗ ನಿಮ್ಗೆ ಇಷ್ಟವಾಗಿರೋ ಫುಡ್ಡು ನಿಮ್ಮ ಕಣ್ಣು ಮುಂದೆ ಇದ್ದೀವಿ, ಹೊಟ್ಟೆ ತುಂಬ ತಿಂತಾಯಿದ್ರೆ ನಿಜವಾದ ಸ್ವರ್ಗ ಅದೇನೇ ಗೈಸ್. ಯಾವುದೋ ಇಲ್ಲದೇ ಇರೋ ಸ್ವರ್ಗಕ್ಕೋಸ್ಕರ ಆಸೆ ಪಡ್ತಾರೆ. ನಿಜವಾದ ಸ್ವರ್ಗ ಇದೆ. ನಿಮ್ಗೆ ಇಷ್ಟವಾಗಿರೋ ಫುಡ್ನ ಹಿಂಗೆ ಹಚ್ಕೊಂಡ ಹಿಂಗೆ ತಿಂತಾಯಿದ್ರೆ ಅದೇ ನಿಜವಾದ ಸ್ವರ್ಗ. ಮನುಷ್ಯನಿಗೆ ತೃಪ್ತಿ ಪಡ್ಸೋಕ್ಕಾಗೋದು ಅಂದ್ರಲ್ಲೇ ಗೈಸ್ ಅದು ಊಟದಲ್ಲಿ. ಒಳ್ಳೆ ಊಟ ಸಿಕ್ಬಿಟ್ರೆ ಅದಕ್ಕೆ ಇನ್ನೊಂದು ಅರ್ಥನೇ ಸಿಕ್ಬಿಡ್ತದೆ ನಿಮಗೆ. ಅಷ್ಟು ಸಗದಾಗದೆ ಗೈಸ್. ಇಲ್ಲಿ ಏನು ಗೊತ್ತಾ ಫೆಸಿಲಿಟಿ, ನೀವು ಊಟ ಮಾಡ್ತಾಯಿದ್ದೀರಾ ಅಂದರೆ ಸಾಕು ಹಂಗೆ ಬಂದು ಅವರೇ ಏನು ಬೇಕು ಅಂತ ಕೇಳ್ತಾ ಇರ್ತಾರೆ. ಅದೊಂದು ಸಖತ್ ಫೀಲು. ಮತ್ತು ಮಸಾಜ್ ಮಾಡೋರು, ಮತ್ತು ಇದು ಐಟಮ್ ಮಾರಕ್ಕೆ ಬರ್ತಾರಲ್ವ ಅವರೆಲ್ಲ ಬರ್ತಾನೆ ಇರ್ತಾರೆ. ಒಂದು 10 ಸಲ ಬಂದು ಕೇಳ್ತಾನೆ ಇರ್ತಾರೆ, ಸರ್ ಅದು ಬೇಕಾ ಇದು ಬೇಕಾ ಅಂತ. ನಾವು ಬೇಡ ಅಂದು ಸಾಕು. ಬೇಡ ಸರ್ ನಾವು ಈಗ
ಬಂದು ಕೇಳ್ತಾನೆ ಇರ್ತಾರೆ, ಏನು ಹೇಳೋಣ ಅವ್ರಿಗೆ. ತಗೊಂಡಾಗ ನಾನೇನು ಮಾಡಲ ಅದನ್ನು. ಇವ್ರು ಎಲ್ಲೋದ್ರಪ್ಪ ಇವರು ಬಿರಿಯಾನಿ ತರೋಷ್ಟೊತ್ತಿಗೆ ಚಿಕನ್ ಲಾಲಿಪಾಪೇ ಖಾಲಿ ಆಗ್ಬಿಡ್ತದೆ. ಇವಾಗ ತತ್ತೀನಿ ಅಂತ ಹೋದ, ಇನ್ನೂ ಬರಲೇ ಇಲ್ಲ ಗಾಯ್ಸ್. ನೋಡೋಣ ಇದು ಎಷ್ಟೊತ್ತಿಗೆ ಬರ್ತಾನೆ ಅಂತ. ಗಾಯ್ಸ್ 1 ಅವರಿಂದ ಕಾಯ್ದಿದ್ದೀನಿ ಬರೀ ಈ ಬಿರಿಯಾನಿಗೋಸ್ಕರ. 500 ರೂಪಾಯಿ ಬಿರಿಯಾನಿ, ಅದು ಯಾವ ಮಟ್ಟಿಗಿರುತ್ತೆ ನೋಡೋಣ ಇರಿ. ಓಹೋ ಹೋ ಹೋ, ಏನು ಘಮ ಘಮ ಅಂತೈತೆ ಅಷ್ಟೇ. ನೋಡೋಣ. ಇವನೇನು ಬರೀ ಪೀಸೇ ಹಾಕ್ಬಿಟ್ಟಿರಂಗ ಅವನೇ. ಪುದೀನ ಫ್ಲೇವರು ಘಮ್ ಅಂತ ಇದೆ ಗೈಸ್. ಒಂದು 4-5 ಪೀಸ್ ಹಾಕೋನು ಗೈಸ್ ಇವನು, ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪು ಬೇರೆ ಹಾಕೋನೆ. ಹಾಂ, ಇವಾಗ ಫಸ್ಟು ಟೈಮು 500 ರೂಪಾಯಿ ಬಿರಿಯಾನಿನ ಟೇಸ್ಟ್ ಮಾಡೋಂಥ ಟೈಮ್. ಗೈಸ್ ಮಸ್ತಾಗೈತೆ. ಅಷ್ಟೇ ಟೇಸ್ಟು. 500 ರೂಪಾಯಿ ಬಿರಿಯಾನಿ ವರ್ತಿಲ್ಲ. ಮೊಸರು ಬಜ್ಜಿ ಕೊಟ್ಟವನೆ, ಮೊಸರು ಬಜ್ಜಿ ಹಾಕ್ಕೊಂಡು ಭರ್ಜರಿ ಬ್ಯಾಟಿಂಗು. ಏನು ಒಂಚೂರು ಚೆನ್ನಾಗಿಲ್ಲ ಗೈಸ್ ಬಿರಿಯಾನಿ. ಅಷ್ಟು ನಾನು ರೈಸ್ ಅದು ಯಾಕಾನೆ ಹೇಳೋಣಪ್ಪ ಅನ್ನಿಸ್ತೈತೆ ಇವಾಗ. ಬಾಸುಮತಿ ರೈಸ್ ಹಾಕಿ ಬರೋಲ್ಲ ನಮಗೆ, ಗೊತ್ತಿದ್ದು ಹೇಳ್ತೀನಿ ನನ್ನ ಹತ್ರ. ಗೈಸ್ ವೇಸ್ಟ್ ಆಫ್ ಮನಿ ಅಂದ್ಕೊಳ್ಳಿ ಇದು ಮಾತ್ರ. ಬಿರಿಯಾನಿ ಬರೀ ಪೀಸ್ ತಿನ್ಕೊಂಡು ಹೋಗೋಣ ಅಷ್ಟೇ. ಪೀಸ್ ಪರವಾಗಿಲ್ಲ ಗೈಸ್, ದಪ್ಪ ಒಂದು 4-5 ಹಾಕೋರೆ ಹೇಳ್ರಿ. ಕೈಯಲ್ಲಿ ತಿಂದ್ರೇ ಇದ್ರು ಟೇಸ್ಟು. ಗೈಸ್ ಫೈನಲಿ ಊಟ ಎಲ್ಲ ಮುಗಿಸಿದಾಯ್ತು ಗೈಸ್. ಆರಾಮಾಗಿ ಇವಾಗ ಬೀಚ್ ನೋಡ್ಕೊಂಡು ಕುಂತ್ಕೊಳ್ಳೋ ಅಂಥ ಟೈಮು. ಸ್ಟಾರ್ಟಿಂಗ್ ಇಲ್ಲೇ ಕುತ್ಕೊಂಡಿದ್ದು, ಇದು ಮನೆ ಕಾಣಂಗಿತ್ತು. ಅದಕ್ಕೆ ಏನು ಮಾಡಿದೆ, ಇಲ್ಲಿ ಬಂದು ಮುಂದೆ ಕುತ್ಕೊಂಡ್ಬಿಟ್ಟೆ. ಇವಾಗ ಆರಾಮಾಗಿ ಊಟ ಮಾಡಿ. ಊಟ ರೈಸು ನನಗೇನು ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ ಗೈಸ್. ಒಂದು ವಾಟರ್ ಬಾಟ್ಲು ಬೇರೆ ತೊಗೊಂಡ್ಬಿಟ್ಟಿದ್ದೀನಿ. ಜನ ಏನು ಪೀಸ್ಫುಲ್ ಲೈಫ್ ಲೀಡ್ ಮಾಡ್ದವ್ರು ಗೊತ್ತಾ ಗೈಸ್. ಇಲ್ಲಿ ಕಷ್ಟಪಟ್ಟು ದುಡಿತಾರೆ, ಅದನ್ನೆಲ್ಲ ಕಳಿಯೋಕ್ಕೆ ಒಂದಿನ ಈ ಕಡೆಗೆ ಬಂದುಬಿಡ್ತಾರೆ. ಮುಂದೆ ಕಳ್ಕೊಂಡು ಎಲ್ಲ ಹೊಟ್ಟೆ ತಿರ್ಗಾ ಹೋಗಿ ತಿರ್ಗಾ ವಾಪಸ್ ಮತ್ತೆ ದುಡಿತಾರೆ ಗೈಸ್. ಫೈನಲ್ ಆಗಿ ಊಟ ಎಲ್ಲ ಮುಗಿಸಿದಾಯಿತು. ಇವಾಗ ನನ್ನ ರೂಮ್ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀನಿ. ನೋಡಿ ಗೈಸ್ ಹೆಂಗೈತೆ, ನೋಡೋಕ್ಕೆ ಖುಷಿ ಆಗಿದೆ ಗೋವಾ. ನಾನು ಯಾವಾಗ ಬಂದರೂ ಅಷ್ಟೇ ನೈಟು ಒಂದು ಟೈಮು ಡಿನ್ನರ್ ಮಾತ್ರ ಇಲ್ಲೇ ಫಿಕ್ಸು ಗೈಸ್. ಇದ್ರ ಯಾವುದ್ರಲ್ಲಾದರೂ ಒಂದು ಟೈಮು ಡಿನ್ನರ್ ಫಿಕ್ಸು. ಇರೋ 4 ದಿನವೂ ಈ ಥರ ರಿಚಾಗಿ ತಿನ್ನೋಕ್ಕಾಗಲ್ಲ, ಲೈಟಾಗಿ ತಿಂದರೆ ಸಾಕಾಗಿರ್ತದೆ. ಯಾಕಂದರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೂ ಮಾಡಬೇಕು ಗೈಸ್. ಎಲ್ಲ ಟೈಮ್ ಹಿಂಗೆ ತಿಂತಾ ಹೋದರೆ ಮುಗಿದೋಯ್ತು ಕತೆ. ಟ್ರಿಪ್ ಬಜೆಟು ಗಗನ ಚಿಕ್ಕಿ ಬರ ಚಿಕ್ಕಿಲಿರ್ತದೆ. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಂತ. ಸಿಗೋಣ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ನೀವು ಅಷ್ಟೇ ಗೈಸ್, ಟೈಮ್ ಸಿಕ್ಕಿದಾಗ ಟ್ರಾವೆಲ್ ಮಾಡಿಬಿಡಿ. ವಯಸ್ಸಾದಮೇಲೆ ಇನ್ನೇನು ಮನೇಲಿ ಕುತ್ಕೊಳ್ಳೋದಲ್ವಾ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ